ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ ಐಎಎಸ್ ಅಕಾಡೆಮಿ. ಶಂಕರ್ ಐಎಎಸ್ ಅಕಾಡೆಮಿಯ ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ನಲ್ಲಿ ನಮಗೆ ಕರ್ನಾಟಕ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಅಂದ್ರೆ ಕೆಎಎಸ್ ಆಗಿರ್ಬೋದು, PSI ಆಗಿರ್ಬೋದು, ಹಾಗೆಯೇ UPSC ಎಕ್ಸಾಮ್ಸ್ ಅಲ್ಲೂ ಕೂಡ ಕೆಲವೊಂದು ಆರ್ಟಿಕಲ್ಸ್ ನ ಎಡಿಟೋರಿಯಲ್ಸ್ ಗಳನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಎಲ್ಲದನ್ನು ಕೂಡ ಸಾಲ್ವ್ ಮಾಡೋದಕ್ಕೋಸ್ಕರ ಅಂದ್ರೆ ಆರ್ಟಿಕಲ್ಸ್ ಗಳನ್ನ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡೋದಕ್ಕೋಸ್ಕರ ಶಂಕರ ಎಎಸ್ ಕಡೆಯಿಂದ ಕನ್ನಡದಲ್ಲಿ ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಅನ್ನ ತಗೊಬಂದಿದ್ವಿ. ಸೊ ಈ ಪ್ರೋಗ್ರಾಮ್ ಅನ್ನ ವಾಚ್ ಮಾಡಿ ಸೊ ದಟ್ ಇದರಲ್ಲಿ ಇಂಪಾರ್ಟೆಂಟ್ ಆ ವೀಕಲ್ಲಿ ಬಂದಿರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಐ ಹೀಲ್ಡಿಂಗ್ ಏರಿಯಾಸ್ ಅಂತ ಏನೇ ಹೇಳಿ ಕರಿತೀವಿ, ಆ ಟಾಪಿಕ್ಸ್ ಗಳನ್ನ ಅನಾಲಿಸಿಸ್ ನ ಮಾಡಿಕೊಡ್ಲಾಗ್ತದೆ. ಅಂಡ್ ಎಂಡ್ ಆಫ್ ದ ವಿಡಿಯೋ ಒಂದು ಪ್ರಿಲಿಮಿನರಿ ಕ್ವಶನ್ ಕೂಡ ಇರುತ್ತೆ ಸೊ ದಟ್ ನೀವು ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಕ್ವಶನ್ ಕೂಡ ಅಟೆಂಡ್ ಮಾಡಬಹುದಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಈಗ ಅಷ್ಟೇ ಒಂದು ಬಿಲ್ ಪಾಸ್ ಆಗಿದೆ. ಕರ್ನಾಟಕದಲ್ಲಿ ಬೆಳಗಾಂನಲ್ಲಿ ಈಗ ವಿಂಟರ್ ಸೆಷನ್ ಆಗ್ತದೆ. ಈಗ ಸೆಷನ್ ಟೈಮ್ ಆಗಿರೋದ್ರಿಂದ ವಿಂಟರ್ ಸಮಯದಲ್ಲಿ ಬೆಳಗಾಂನಲ್ಲಿ ಸೆಷನ್ ನಡೆಸ್ತಾ ಇದ್ದಾರೆ. ಈ ವಿಂಟರ್ ಸೆಷನ್ ಅಲ್ಲಿ ಕರ್ನಾಟಕ ಹೇಟ್ ಸ್ಪೀಚ್ ಅಂಡ್ ಹೇಟ್ ಕ್ರೈಮ್ ಪ್ರಿವೆನ್ಷನ್ ಬಿಲ್ 2025 ಅನ್ನ ಪ್ರಪೋಸ್ ಮಾಡಿದೆ. ಸೊ ಇದರ ಮೂಲಕ ಕರ್ನಾಟಕ ಇಡೀ ಭಾರತದಲ್ಲೇ ಮೊದಲನೆಯ ರಾಜ್ಯ ಹೇಟ್ ಸ್ಪೀಚ್ ಬಗ್ಗೆ ಒಂದು ಬಿಲ್ ಅನ್ನ ತಗೋ ಬಂದಿರೋದ್ರಲ್ಲಿ ಮೊದಲನೇ ರಾಜ್ಯ ಅಂತ ಹೇಳ್ಬಿಟ್ಟು ಹೆಸರು ಕೂಡ ಮಾಡಿದೆ. ಇದರಲ್ಲಿ ಹೇಟ್ ಸ್ಪೀಚ್ ಮಾಡೋರ್ಗೆ 2 ರಿಂದ 10 ವರ್ಷಗಳ ಕಾಲ ಇಂಪ್ರಿಸನ್ಮೆಂಟ್ ಅಂತ ಹೇಳ್ಬಿಟ್ಟು ಕೂಡ ಹೇಳಲಾಗಿದೆ. ಸೊ 2 to 10 years ಅವ್ರಿಗೆ ಜೈಲು ಶಿಕ್ಷೆ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಈ ಹೇಟ್ ಸ್ಪೀಚ್ ನ ಬಿಲ್ ನಲ್ಲಿ ಏನೆಲ್ಲ ಪ್ರಾವಿಷನ್ಸ್ ಇದೆ, ಹೇಟ್ ಸ್ಪೀಚ್ ಅಂದ್ರೆ ಏನು, ಅಂಡ್ ಹೇಟ್ ಸ್ಪೀಚ್ ನ ಕಂಟ್ರೋಲ್ ಮಾಡೋದಕ್ಕೆ ಭಾರತದಲ್ಲಿ ಯಾವ್ದೆಲ್ಲ ರೀತಿಯಾದಂತಹ ಲೀಗಲ್ ಪ್ರಾವಿಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಡೀಟೈಲ್ ಆಗಿ ನೋಡ್ಕೊಂಡ್ ಬರೋಣ. ಇದು ವಿಂಟರ್ ಸೆಷನ್ ಮೋಸ್ಟ್ ಇಂಡಿಕೇಶನ್ ಯಾಕೆ ಕರ್ನಾಟಕದಲ್ಲಿ ಈ ವಿಂಟರ್ ಸೆಷನ್ ಅಲ್ಲಿ ಅಂತ ಹೇಳಿದ್ರೆ, ಅವರೇ ಹೇಳಿರೋ ತರ ಭಾರತದಲ್ಲಿ ಮೊದಲ ಬಾರಿಗೆ ವಿಂಟರ್ ಸೆಷನ್ ಅಲ್ಲಿ ಹೇಟ್ ಸ್ಪೀಚ್ ರಿಲೇಟೆಡ್ ಒಂದು ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ತನಕ ಇಂಡಿಯನ್ ಲಾ ಅಲ್ಲಿ ಎಲ್ಲೂ ಕೂಡ ಹೇಟ್ ಸ್ಪೀಚ್ ನ ಬಗ್ಗೆ ಎಕ್ಸ್ಪ್ಲಿಸಿಟ್ ಆಗಿ ಮೆನ್ಷನ್ ಮಾಡಿಲ್ಲ. ಐ ಆಮ್ ಯೂಸಿಂಗ್ ದ ವರ್ಡ್ ಎಕ್ಸ್ಪ್ಲಿಸಿಟ್ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಎಸ್ಪೆಷಲಿ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ಡ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಸೊ ಆಗ ಎಕ್ಸ್ಪ್ಲಿಸಿಟ್ ಆಗಿ ಮೆನ್ಷನ್ ಮಾಡಿದಾರ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆ ರೀಜನ್ ಅಲ್ಲಿ ಮೆನ್ಷನ್ ಮಾಡಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಹಾಗಾಗಿ ಈ ರೀತಿಯಾದಂತಹ ವರ್ಡ್ ಗಳನ್ನ ಐಡೆಂಟಿಫೈ ಮಾಡಿದಾಗ ಪ್ರಿಲಿಮ್ಸ್ ನ ಅಪ್ರೋಚ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಅಂದ್ರೆ ಈಗ ನಮ್ಗೆ ಪ್ರಿಲಿಮ್ಸ್ ನಿಯರ್ ಇರೋದ್ರಿಂದ ಈ ರೀತಿಯಾದಂತಹ ವರ್ಡ್ಸ್ ಗಳನ್ನ ಐಡೆಂಟಿಫೈ ಮಾಡಿ. ಎಕ್ಸ್ಪ್ಲಿಸಿಟ್ ಆಗಿ ಹೇಟ್ ಸ್ಪೀಚ್ ನ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ಹಾಗೆಯೇ ಹೇಟ್ ಸ್ಪೀಚ್ ನ ಬಗ್ಗೆ ಯಾವುದೇ ರೀತಿಯಾದಂತಹ ಆಕ್ಟ್ಸ್ ಅಥವಾ ಪ್ರಾವಿಷನ್ಸ್ ಅಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಹೇಟ್ ಸ್ಪೀಚ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಹೇಟ್ ಸ್ಪೀಚ್ ಗೆ ಯಾವುದೇ ರೀತಿಯಾದಂತಹ ಲೀಗಲ್ ಡೆಫಿನಿಷನ್ ಇಲ್ಲ. ಅಂದ್ರೆ ಇದನ್ನ ನಾವು ಯಾವುದೇ ಕಾನ್ಸ್ಟಿಟ್ಯೂಷನ್ ನಲ್ಲಿ ಆಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಆಕ್ಟ್ಸ್ ಅಥವಾ ಯಾವುದೇ ರೀತಿಯಾದಂತಹ ಸೆಕ್ಷನ್ಸ್ ಇಂದ ಹೇಟ್ ಸ್ಪೀಚ್ ನ ನಾವು ಡಿಫೈನ್ ಮಾಡಿಲ್ಲ. ಎಕ್ಸಾಮ್ ಅಲ್ಲಿ ಏನಾದ್ರೂ ಹೇಟ್ ಸ್ಪೀಚ್ ಡಿಫೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ರೆ ಅದು ರಾಂಗು. ಹೇಟ್ ಸ್ಪೀಚ್ ಸೆಕ್ಷನ್ಸ್ ಅಲ್ಲಿ ಡಿಫೈನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಅದು ಕೂಡ ರಾಂಗ್ ಆಗಿರುತ್ತೆ. ಸೊ ಲೀಗಲ್ ಡೆಫಿನಿಷನ್ ಏನು ಹೇಟ್ ಸ್ಪೀಚ್ ಅಂತ ಹೇಳಿದ್ರೆ ಅಂದ್ರೆ ಹಿಂಸೆಯನ್ನ ಪ್ರಚೋದಿಸೋದು, ಭಾಷಣಗಳ ಮೂಲಕ ಆಗಿರ್ಬೋದು, ರೈಟಿಂಗ್ಸ್ ಗಳ ಮೂಲಕ ಆಗಿರ್ಬೋದು, ಅಥವಾ ಆಕ್ಷನ್ಸ್ ಗಳ ಮೂಲಕ ಆಗಿರ್ಬೋದು, ಅಥವಾ ಗುರುತುಗಳನ್ನ ಯೂಸ್ ಮಾಡುವ ಮೂಲಕ ಆಗಿರ್ಬೋದು. ಕೆಲವೊಂದು ಗುಂಪುಗಳಲ್ಲಿ ಘರ್ಷಣೆಯನ್ನ ಉಂಟು ಮಾಡಿಸ್ತಾರಲ್ವಾ, ಕೆಲವೊಂದು ಗುಂಪುಗಳನ್ನ ಟಾರ್ಗೆಟ್ ಮಾಡ್ತಾರೆ ಅಲ್ವಾ, ಅದನ್ನ ನಾವು ಹೇಟ್ ಸ್ಪೀಚ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಇತ್ತೀಚೆಗೆ ಹೇಟ್ ಸ್ಪೀಚ್ ಬಹಳನೇ ನ್ಯೂಸ್ ಅಲ್ಲಿದೆ. ಎಲ್ಲಾ ರಾಜ್ಯಗಳಲ್ಲೂ ಕೂಡ ಹೇಟ್ ಸ್ಪೀಚ್ ರಿಲೇಟೆಡ್ ಕೇಸಸ್ ಗಳು ಹೆಚ್ಚಾಗ್ತಾ ಇರೋದನ್ನ ನಾವು ಕಾಣ್ಬೋದಾಗತ್ತೆ. ಅದಕ್ಕೋಸ್ಕರ ಲಾ ಕಮಿಷನ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ, ಲಾ ಕಮಿಷನ್ ತಾನು ರಿಲೀಸ್ ಮಾಡಿರುವಂತಹ 267ನೇ ರಿಪೋರ್ಟ್ ನಲ್ಲಿ ಒಂದು ಅಂದ್ರೆ ಇದು ಹೇಟ್ ಸ್ಪೀಚ್ ನ ಡಿಫೈನ್ ಮಾಡಿದೆ. ಸೊ ನೆನ್ಪಿಟ್ಕೊಳ್ಳಿ, ಇದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡಿಫೈನ್ ಮಾಡಿಲ್ಲ, ಬಟ್ ಲಾ ಕಮಿಷನ್ ಅಲ್ಲಿ ಡಿಫೈನ್ ಮಾಡಿದ್ದಾರೆ. ಲಾ ಕಮಿಷನ್ ರಿಲೀಸ್ ಮಾಡಿರುವಂತಹ ಒಂದು ರಿಪೋರ್ಟಿನಲ್ಲಿ ಹೇಟ್ ಸ್ಪೀಚ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡಿದ್ದಾರೆ. ಅದಕ್ಕೆ ಕೆಲವೊಂದು ಕ್ರೈಟೀರಿಯಾಸ್ ಇದೆ. ಎಕ್ಸಾಮ್ ಅಲ್ಲಿ ಕ್ರೈಟೀರಿಯಾಸ್ ನ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ.
ಯಾವ ಯಾವ ರೀತಿಯ ಕ್ರೈಟೀರಿಯಾ ಅಂತ ಹೇಳಿದ್ರೆ ರೇಸ್, ಕ್ಯಾಸ್ಟ್, ಸೆಕ್ಸ್ ಅಥವಾ ಕೆಲವೊಂದ್ಸಲ ಜೆಂಡರ್, ಎಥ್ನಿಸಿಟಿ, ಹಾಗೆಯೇ ಸೆಕ್ಷುಯಲ್ ಓರಿಯಂಟೇಶನ್, ರಿಲಿಜಿಯನ್, ಈ ರೀತಿಯಾದಂತಹ ಕ್ರೈಟೀರಿಯಾಸ್ ಗಳ ಮೂಲಕ ಹೇಟ್ ಸ್ಪೀಚ್ ಗಳನ್ನ ಸ್ಪ್ರೆಡ್ ಮಾಡ್ತಾರೆ. ಸೊ ಇದನ್ನ ಹೇಟ್ ಸ್ಪೀಚ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ಬಿಟ್ಟು ಲಾ ಕಮಿಷನ್ ಅಂಡರ್ ಅಲ್ಲಿ ನಾವು ಡಿಫೈನ್ ನ ಮಾಡಲಾಗಿದೆ. ಸೊ ಈ ಕ್ರೈಟೀರಿಯಾಸ್ ಏನಿದೆ ಇದು ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಯಾವ ಯಾವ ಕ್ರೈಟೀರಿಯಾಸ್ ಅನ್ನ ಯೂಸ್ ಮಾಡ್ಬಿಟ್ಟು ಹೇಟ್ ಸ್ಪೀಚ್ ಅನ್ನೋದನ್ನ ಡಿಫೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಕ್ರೈಟೀರಿಯಾಸ್ ಗಳು ಎಕ್ಸಾಮ್ ಪರ್ಸ್ಪೆಕ್ಟಿವ್ ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ರೀತಿಯಾದಂತಹ ಹೇಟ್ ಸ್ಪೀಚ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಭಾರತದಲ್ಲಿ ಯಾವ ಯಾವ ರೀತಿಯಾದಂತಹ ಪ್ರಾವಿಷನ್ಸ್ ಗಳನ್ನ ತಗೊಂಡ್ಬಂದಿದ್ವಿ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಪ್ರಾವಿಷನ್ಸ್ ಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಈ ಹೇಟ್ ಸ್ಪೀಚ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಮೊದಲನೇದಾಗಿ ಸೆಕ್ಷನ್ 153 ಅನ್ನ ನಾವು ನೋಡ್ಬೋದಾಗತ್ತೆ. ಸೊ ಈ ಸೆಕ್ಷನ್ 153A ಆಫ್ IPC ಸೆಕ್ಷನ್ ಅಂದ್ರೆ IPC ಸೆಕ್ಷನ್ ನ 153A ಪ್ರಕಾರ ಯಾರು ರಿಲಿಜಿಯನ್, ರೇಸ್, ಪ್ಲೇಸ್ ಆಫ್ ಬರ್ತ್, ಲ್ಯಾಂಗ್ವೇಜ್ ಗೋಸ್ಕರ ಗುಂಪುಗಳ ನಡುವೆ ಘರ್ಷಣೆಯನ್ನ ಅಥವಾ ಎಮ್ಯುನಿಟಿಯನ್ನ ಪ್ರಮೋಟ್ ಮಾಡ್ತಾರೆ ಅಲ್ವಾ, ಅದನ್ನ ಕ್ರಿಮಿನಲೈಸೇಷನ್ ಅಂತ ಹೇಳಲಾಗಿದೆ. ಅಂದ್ರೆ ಇಲ್ಲಿ ಹೇಟ್ ಸ್ಪೀಚ್ ನ ಮೆನ್ಷನ್ ಮಾಡಿಲ್ಲ, ಬಟ್ ಹೇಟ್ ಸ್ಪೀಚ್ ಗೆ ಲಿಂಕ್ ಮಾಡಿದ್ದಾರೆ ಅಲ್ವಾ, ಆ ಲಿಂಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಕ್ಷನ್ 153 ಪ್ರಕಾರ ಅದನ್ನ ಕ್ರಿಮಿನಲೈಸೇಷನ್ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಸೊ ಇದೇ ಸೆಕ್ಷನ್ ನ ಅಡಿಯಲ್ಲಿ 153A ಅಡಿಯಲ್ಲಿ 3 ವರ್ಷ ಜೈಲು ಶಿಕ್ಷೆಯನ್ನ ಕೊಡ್ಲಾಗ್ತಿದೆ. ಕೆಲವೊಂದ್ಸಲ ಅಪ್ ಟು 5 years ಕೂಡ ಇರುತ್ತೆ. ಸೊ ಇದು ಮೊದಲನೇದಾಗಿ. ಎರಡನೇದಾಗಿ ಭಾರತೀಯ ನ್ಯಾಯ ಸಂಹಿತ. ಭಾರತೀಯ ನ್ಯಾಯ ಸಂಹಿತ ಬಂದ್ಬಿಟ್ಟು ಹೇಟ್ ಸ್ಪೀಚ್ ನ ಬಗ್ಗೆ ತುಂಬಾ ರೀತಿಯಲ್ಲಿ ಹೇಳುತ್ತೆ. ಇದನ್ನ ಮೇನ್ಲಿ ಭಾರತೀಯ ನ್ಯಾಯ ಸಂಹಿತ ಯಾತಕ್ಕೋಸ್ಕರ ಇರೋದು, ಪಬ್ಲಿಕ್ ಆರ್ಡರ್ ಅನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಭಾರತೀಯ ನ್ಯಾಯ ಸಂಹಿತ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದಾಗತ್ತೆ. ಬಟ್ ಭಾರತೀಯ ನ್ಯಾಯ ಸಂಹಿತದಲ್ಲಿ ಹೇಟ್ ಸ್ಪೀಚ್ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಸಪರೇಟ್ ಆಗಿ ಅಡ್ರೆಸ್ ಮಾಡಿಲ್ಲ ಅನ್ನೋದನ್ನ ನೆನಪಿರ್ಲಿ. ಲಾ ಕಮಿಷನ್ ಅಂಡರ್ ಅಲ್ಲಿ ಮಾತ್ರ ಹೇಟ್ ಸ್ಪೀಚ್ ಅಂತ ಸಪರೇಟ್ ಆಗಿ ಹೇಳಿದ್ದಾರೆ ಹೊರತು ಈಗ ನಾನು ಹೇಳ್ತಿರುವಂತಹ ಸೆಕ್ಷನ್ಸ್ ಅಲ್ಲಿ ಆಗಿರ್ಬೋದು, ಭಾರತೀಯ ನ್ಯಾಯ ಸಂಹಿತದಲ್ಲಿ ಆಗಿರ್ಬೋದು, ಹೇಟ್ ಸ್ಪೀಚ್ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಇನ್ನು ಅದೇ ಸೆಕ್ಷನ್ ನ 196 ಅಂದ್ರೆ ಭಾರತೀಯ ನ್ಯಾಯ ಸಂಹಿತದ ಸೆಕ್ಷನ್ 196 ನ ನೋಡ್ಕೊಂಡ್ರೆ ಹಾರ್ಮೋನಿಯನ್ನ ಪ್ರಮೋಟ್ ಮಾಡುತ್ತೆ. ಇದು ಸೆಕ್ಷನ್ 196 ಹೇಟ್ ಸ್ಪೀಚ್ ರಿಲೇಟೆಡ್ ಹಾರ್ಮೋನಿಯನ್ನ ಪ್ರಮೋಟ್ ಮಾಡುತ್ತೆ, ನಾಗರಿಕರಲ್ಲಿ ಹಾರ್ಮೋನಿಯನ್ನ ಪ್ರಮೋಟ್ ಮಾಡೋದು. ನೆಕ್ಸ್ಟ್ ಸೆಕ್ಷನ್ 299 ಭಾರತೀಯ ನ್ಯಾಯ ಸಂಹಿತ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ವಿಚ್ ಪ್ರೊಟೆಕ್ಟಿಂಗ್ ರಿಲಿಜಿಯಸ್ ಫೀಲಿಂಗ್, ಪ್ರತಿಯೊಬ್ಬರ ರಿಲಿಜಿಯಸ್ ಫೀಲಿಂಗ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ವಿಚ್ ಇಸ್ ನಥಿಂಗ್ ಬಟ್ ಭಾರತದ ಸೆಕ್ಯುಲರ್ ಸಿಸ್ಟಮ್ ಅನ್ನ ಪ್ರೊಟೆಕ್ಟ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಅರ್ಥ. ಇದು IPC ಸೆಕ್ಷನ್ 295A ಗೆ ಇಕ್ವಿವೆಲೆಂಟ್ ಆಗಿ ನೋಡ್ಬೋದಾಗತ್ತೆ. ಸೆಕ್ಷನ್ 353 ಭಾರತೀಯ ನ್ಯಾಯ ಸಂಹಿತ ಪ್ರಕಾರ ಪೊಲೀಸ್ಗಳು ಯಾರು ಎರಡು ಗುಂಪುಗಳ ನಡುವೆ ಘರ್ಷಣೆಯನ್ನು ಉಂಟು ಮಾಡ್ತಾರೆ ಅವ್ರನ್ನ ವಾರೆಂಟ್ ಇಲ್ದೆ ಅರೆಸ್ಟ್ ನ ಮಾಡಬಹುದು ಪೊಲೀಸ್ಗಳು ಅಂತ ಹೇಳುತ್ತೆ. ಹಾಗೆಯೇ ಅವ್ರಿಗೆ 3 ವರ್ಷದ ತನಕ ಜೈಲು ಶಿಕ್ಷೆಯನ್ನ ಕೂಡ ಕೊಡ್ಲಾಗತ್ತೆ ಅಂತ ಹೇಳ್ಬಿಟ್ಟು ಸೆಕ್ಷನ್ 353 ಆಫ್ ಭಾರತೀಯ ನ್ಯಾಯ ಸಂಹಿತ ಹೇಳುತ್ತೆ. ಇನ್ನ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಭಾರತೀಯ ನ್ಯಾಯ ಸಂಹಿತದ ಬಗ್ಗೆ? ಯಾಕೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೇಟ್ ಸ್ಪೀಚ್ ನ ಬಗ್ಗೆ ಯಾವಾಗ್ಲೂ ಕೂಡ ಪ್ರೋ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ. ಅಂದ್ರೆ ಹೇಟ್ ಸ್ಪೀಚ್ ಅನ್ನೋದು ತುಂಬಾನೇ ಥ್ರೆಟ್ ಮಾಡ್ತದೆ ಹ್ಯೂಮನ್ಸ್ಗೆ, ಘರ್ಷಣೆನ ಉಂಟು ಮಾಡ್ತಾ ಇದೆ. ಅದಕ್ಕೋಸ್ಕರ 2022ರಿಂದ ಕೂಡ ಸುಪ್ರೀಂ ಕೋರ್ಟ್ ತುಂಬಾ ಪ್ರೋ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಹೇಟ್ ಸ್ಪೀಚ್ ಬಗ್ಗೆ ಹೇಳ್ತಾ ಇದೆ ಗವರ್ಮೆಂಟ್ಗೆ. ಮೊದಲಿಗೆ 2022 ಅಕ್ಟೋಬರ್ ಅನ್ನ ನೋಡ್ಕೊಂಡ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಡೆಲ್ಲಿ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು ಅಥವಾ ಉತ್ತರಾಖಂಡ್ ಆಗಿರ್ಬೋದು, ಈ ರೀತಿಯಾದಂತಹ ರಾಜ್ಯಗಳಲ್ಲಿ ಹೇಟ್ ಸ್ಪೀಚ್ ಇಂದ ತುಂಬಾನೇ ಪ್ರಾಬ್ಲಮ್ಸ್ ಗಳು ಆಗ್ತಿರುತ್ತೆ, ಕೊಲೆಗಳು ನಡೀತಾ ಇರುತ್ತೆ. ಇದನ್ನೆಲ್ಲದನ್ನು ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಕೂಡ ಸ್ಯೂಮೋಟೋ ಡಿಸಿಷನ್ ನ ತಗೋಬೇಕು ಈ ರಾಜ್ಯಗಳಲ್ಲಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳುತ್ತೆ. ನಂತರ 2023ರಲ್ಲಿ
ಇದನ್ನ ಎಲ್ಲಾ ಸ್ಟೇಟ್ಸು ಹಾಗೆಯೇ ಯೂನಿಯನ್ ಟೆರಿಟರೀಸ್ಗಳು ಕೂಡ ಇಂಪ್ಲಿಮೆಂಟ್ ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದರ ಜೊತೆಗೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಸ್ಯೂಮೋಟೋ ಡಿಸಿಷನ್ ನ ತಗೊಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಕಂಪ್ಲೇಂಟಿಗೆ ಪೊಲೀಸ್ನವರು ಕಾಯುವಂತಹ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ತಾನೇ ವರ್ಡಿಕ್ಟ್ ಅನ್ನ ಕೊಡುತ್ತೆ. ನಂತರ 2025 ನವೆಂಬರ್ ತಿಂಗಳನ್ನ ನಾವು ನೋಡ್ಕೊಂಡ್ರೆ ಸುಪ್ರೀಂ ಕೋರ್ಟ್ ನ ಬೆಂಚ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇಲ್ಲಿ 2018 ಒಂದು ತಾಸೀನಾ ಪೋನಾವಾಲಾ ಜಡ್ಜ್ಮೆಂಟ್ ಅನ್ನ ರಿಕಾಲ್ ಮಾಡ್ಕೊಂಡಿದೆ. ಸೊ ಈ ತಾಸೀನ್ ಪೋನಾವಾಲಾ ಜಡ್ಜ್ಮೆಂಟ್ ನ ನೆನಪಿಸ್ಕೊಂಡಿರೋದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ ಈ ಕೇಸ್ ನಲ್ಲಿ ಮಾಬ್ ಲಿಂಚಿಂಗ್ ಆಗಿರ್ಬೋದು ಅಥವಾ ಮಾಬ್ ವಯಲೆನ್ಸ್ ಬಗ್ಗೆ ಮಾತಾಡಿರ್ತಾರೆ. ಅದೇ ಕೇಸ್ ಅಲ್ಲಿ ಈ ಒಂದು ಏನು ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮಾಬ್ ವಯಲೆನ್ಸ್ ಎಲ್ಲ ಇದೆಯಲ್ವಾ, ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡಲ್ ಆಫೀಸರ್ಸ್ ಗಳನ್ನ ಅಪಾಯಿಂಟ್ ಮಾಡ್ಬೇಕು ಅಂತ ಕೂಡ ಹೇಳಿರುತ್ತೆ. ಇದನ್ನ ಫಾಲೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ 2025 ನವೆಂಬರ್ ಅಲ್ಲಿ ಮತ್ತೆ ವರ್ಡಿಕ್ಟ್ ಅನ್ನ ಕೊಟ್ಟಿದೆ. ಬಟ್ ಈಗ ಕರ್ನಾಟಕ ಸ್ಟೇಟ್ ತಗೊಂಡಿರುವಂತಹ ಈ ಒಂದು ಸ್ಟೆಪ್ ಏನಿದೆ ಅಲ್ವಾ, ಇದು ತುಂಬಾನೇ ಗಮನಾರ್ಹವಾಗಿದೆ. ಯಾಕೆ ಅಂತ ಹೇಳಿದ್ರೆ ಭಾರತದಲ್ಲೇ ಮೊದಲ ರಾಜ್ಯ ಕರ್ನಾಟಕ ಹೇಟ್ ಸ್ಪೀಚ್ ನ ಬಗ್ಗೆ ಬಿಲ್ ಅನ್ನ ರಿಲೀಸ್ ಮಾಡಿರೋದ್ರಲ್ಲಿ. ಹಾಗಾಗಿ ಇದು ಭಾರತದ ಫಸ್ಟ್ ಸ್ಟೆಪ್, ಕರ್ನಾಟಕದ ಫಸ್ಟ್ ಸ್ಟೆಪ್ ಅಂತಾನೆ ನಾವು ಹೇಳ್ಬೋದಾಗತ್ತೆ. ಇನ್ನ ಈ ಬಿಲ್ಲಿನ ಬಗ್ಗೆ ನಾವು ನೋಡ್ಕೊಂಡ್ರೆ ಸ್ಪೆಸಿಫಿಕಲಿ ಹೇಟ್ ಸ್ಪೀಚ್ ನ ಟಾರ್ಗೆಟ್ ಮಾಡಿ ಭಾರತದಲ್ಲೇ ಮೊದಲನೇ ರಾಜ್ಯ ಅಂತ ಹೇಳ್ಬಿಟ್ಟು ಹೇಳಿಸ್ಕೊಂಡಿದೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಈ ರೀತಿಯಾದಂತಹ ಬಿಲ್ ನ ಇಂಟ್ರೊಡ್ಯೂಸ್ ಮಾಡೋ ಮೂಲಕ. ಬಟ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇನ್ಫ್ಲೂಯೆನ್ಸ್ ಯಾವ್ದ್ರಿಂದ ಬಂದಿದೆ, ರೆಕಮೆಂಡೇಶನ್ ನ ಅಥವಾ ಇನ್ಸ್ಪಿರೇಷನ್ ಯಾವುದು ಅಂತ ಹೇಳಿದ್ರೆ ಲಾ ಕಮಿಷನ್ 2017. ಲಾ ಕಮಿಷನ್ 2017ರ 267ನೇ ರಿಪೋರ್ಟ್ ಏನ್ ಹೇಳಿರುತ್ತೆ ಅಂತ ಹೇಳಿದ್ರೆ ಸ್ಪೆಸಿಫಿಕಲಿ ವಯಲೆನ್ಸ್ ಬಗ್ಗೆ ಹೇಳಿರುತ್ತೆ. ಅಲ್ಲಿಂದ ಇನ್ಸ್ಪಿರೇಷನ್ ತಗೊಳುತ್ತೆ. ಹಾಗೆಯೇ 2022ರ ಪ್ರೈವೇಟ್ ಮೆಂಬರ್ ಬಿಲ್ಲು ಹೇಟ್ ಕ್ರೈಮ್ಸ್ ಗಳ ಬಗ್ಗೆ ಇರುತ್ತೆ. ಆ ಬಿಲ್ ನ ಕಂಪ್ಲೀಟ್ ಆಗಿ ನಾವು ನೋಡ್ಬೇಕಂತ ಹೇಳಿದ್ರೆ ದ ಹೇಟ್ ಸ್ಪೀಚ್ ಅಂಡ್ ಹೇಟ್ ಕ್ರೈಮ್ಸ್ ಪ್ರಿವೆನ್ಷನ್ ಬಿಲ್ ಅಂತ ಹೇಳ್ಬಿಟ್ಟು ರಾಜ್ಯಸಭಾದಲ್ಲಿ 2022ರಲ್ಲಿ ಇಂಟ್ರೊಡ್ಯೂಸ್ ನ ಮಾಡಿರ್ತಾರೆ. ಹವೆವರ್ ಪ್ರೈವೇಟ್ ಮೆಂಬರ್ ಬಿಲ್ ಆಗಿರೋದ್ರಿಂದ ಅಗೇನ್ ಇದು ಕ್ಯಾನ್ಸಲ್ ಆಗಿರುತ್ತೆ. ಸೊ ಈ 2ರಿಂದ ಇನ್ಸ್ಪಿರೇಷನ್ ನ ತಗೊಂಡ್ಬಿಟ್ಟು ಈಗ ಕರ್ನಾಟಕ ಏನ್ ಮಾಡಿದೆ, ವಿಂಟರ್ ಸೆಷನ್ ಅಲ್ಲಿ ಬಿಲ್ ಅನ್ನ ರಿಲೀಸ್ ಮಾಡಿದೆ. ಸೊ ಈಗ 2025ರಲ್ಲಿ ಈಗ ಏನ್ ಬಿಲ್ ಅನ್ನ ರಿಲೀಸ್ ಮಾಡಿದೆ ಅಲ್ವಾ, ಈ ಬಿಲ್ಲಿನ ಪ್ರಾಮುಖ್ಯತೆ ಏನು, ಫೀಚರ್ಸ್ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲನೇದಾಗಿ ನಾನು ಅವಾಗ್ಲೇನೆ ಹೇಳಿದೆ, ಲಾ ಕಮಿಷನ್ ನ ಬಿಟ್ಟು ಬೇರೆ ಯಾವುದು ಕೂಡ ಹೇಟ್ ಸ್ಪೀಚ್ ನ ಎಕ್ಸ್ಪ್ಲಿಸಿಟ್ ಆಗಿ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿ. ಸೊ ಲಾ ಕಮಿಷನ್ ಆದ್ಮೇಲೆ ಎರಡನೇದಾಗಿ ಕರ್ನಾಟಕ ಈಗ ಏನು ರಿಲೀಸ್ ಮಾಡಿದೆ ಅಲ್ವಾ, ಈ ಬಿಲ್ ಅಲ್ಲಿ ಹೇಟ್ ಸ್ಪೀಚ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡಿದ್ದಾರೆ. ಅದು ಮೊದಲನೇ ಪಾಯಿಂಟ್. ಸೊ ಫಸ್ಟ್ಲಿ ಕರೆಕ್ಟ್ ಆಗಿ ಹೇಟ್ ಸ್ಪೀಚ್ ಅಂದ್ರೆ ಏನು ಅಂತ ಹೇಳಿ ಡಿಫೈನ್ ಮಾಡಿದ್ದಾರೆ. ವಿಚ್ ಡಿಫೈನ್ಸ್ ಹೇಟ್ ಸ್ಪೀಚ್ ಹ್ಯಾಸ್ ಎನಿ ಎಕ್ಸ್ಪ್ರೆಷನ್ that causes injury or harmony between the two groups. ಎರಡು ಗುಂಪುಗಳ ನಡುವೆ ಯಾವ್ದಾದ್ರು ಹಾರ್ಮೋನಿ ಅಥವಾ ವಯೋಲೆನ್ಸ್ ನ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳಿದ್ರೆ ಅದನ್ನ ಹೇಟ್ ಸ್ಪೀಚ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸ್ಪೆಸಿಫಿಕ್ ಬಿಲ್ ಅಲ್ಲಿ ಐಡೆಂಟಿಫೈ ನ ಮಾಡಲಾಗಿದೆ. ಇದು ಗುಂಪುಗಳ ನಡುವೆ ಆಗಿರಬಹುದು ಅಥವಾ ಒಬ್ಬರ ಪರ್ಸನ್ಸ್ ಗಳ ನಡುವೆ ಕೂಡ ಆಗಿರಬಹುದು. ಇದ್ರಲ್ಲೂ ಕೂಡ ಕೆಲವೊಂದು ಕ್ರೈಟೀರಿಯಾಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಕ್ರೈಟೀರಿಯಾಸ್ ಅಂತ ಹೇಳಿದ್ರೆ ಜೆಂಡರ್ ಆಗಿರ್ಬೋದು, ಸೆಕ್ಷುಯಲ್ ಓರಿಯೆಂಟೇಷನ್, ಡಿಸಬಿಲಿಟಿ, ಪ್ಲೇಸ್ ಆಫ್ ಬರ್ತ್, ರೇಸ್, ಕ್ಯಾಸ್ಟ್, ರಿಲಿಜಿಯನ್, ಈ ರೀತಿಯಾದಂತಹ ಕ್ರೈಟೀರಿಯಾಸ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಕ್ರೈಟೀರಿಯಾಸ್ ಅಗೇನ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನ ಸೆಕೆಂಡ್ ಇಂಪಾರ್ಟೆನ್ಸ್ ಏನು ಈ ಒಂದು ಫೀಚರ್ದು ಅಂತ ಹೇಳಿದ್ರೆ ಜೆಂಡರ್ ಹಾಗೂ ಸೆಕ್ಷುಯಲ್ ಓರಿಯೆಂಟೇಷನ್ ನ ಸಪರೇಟ್ ಆಗಿ ಹೇಳಲಾಗಿದೆ. ಯಾಕಂತ ಹೇಳಿದ್ರೆ IPC ಮತ್ತೆ ಭಾರತೀಯ ನ್ಯಾಯ ಸಂಹಿತದಲ್ಲಿ ನಮ್ಗೆ ಜೆಂಡರ್ ಮತ್ತೆ ಸೆಕ್ಷುಯಲ್ ಓರಿಯೆಂಟೇಷನ್ ಇಶ್ಯೂಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಬಟ್ ಅದಕ್ಕಿಂತ ಹೆಚ್ಚಿನದಾಗಿ ಹೇಟ್ ಸ್ಪೀಚ್ ಗೆ ಇನ್ನೂ ಕೂಡ ಪ್ರಾಮುಖ್ಯತೆಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರ ಇದೇ ಬಿಲ್ ಅಲ್ಲಿ ಕಲೆಕ್ಟಿವ್ ಲಿಯಾಬಿಲಿಟಿ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಕಲೆಕ್ಟಿವ್ ಲಿಯಾಬಿಲಿಟಿ ಬಗ್ಗೆ ಫಸ್ಟ್ ಟೈಮ್ ಮೆನ್ಷನ್ ಮಾಡಿರೋದು ಈ ಬಿಲ್ ಅಲ್ಲಿ. ಸೊ ಕಲೆಕ್ಟಿವ್ ಲಿಯಾಬಿಲಿಟಿ ಬಗ್ಗೆ ಏನ್ ಹೇಳಿದೆ ಅಂದ್ರೆ ಇದ್ರಲ್ಲಿ ಏನ್ ಹೇಳಿದೆ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಅಂತ ಹೇಳಿದ್ರೆ ಯಾವುದೇ ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಪವರ್ ಅಲ್ಲಿ ಇರುವಂತಹ ಆರ್ಗನೈಸೇಷನ್ ಪರ್ಸನ್ ಆಗಿರ್ಲಿ,
ಹೇಟ್ ಸ್ಪೀಚ್ ನ ಮಾಡಿದ್ರೆ ಅವ್ರನ್ನ ಗಿಲ್ಟಿ ಅಂತಾನೆ ಕರೆಯಲಾಗುತ್ತೆ. ಅವ್ರಿಗೆ ಶಿಕ್ಷೆ ಕೂಡ ವಿಧಿಸಲಾಗುತ್ತೆ ಅಂತ ಹೇಳ್ತಿದ್ದಾರೆ. ನಂತರ ಈ ಬಿಲ್ಲು ಸ್ಟೇಟ್ ಗವರ್ಮೆಂಟ್ಗೆ ಆನ್ಲೈನ್ ಅಲ್ಲಿ ಹೇಟ್ ಸ್ಪೀಚ್ ನ ಸ್ಪ್ರೆಡ್ ಮಾಡುವಂತಹ ಕಂಟೆಂಟ್ ಇರುತ್ತಲ್ವಾ, ಅಂದ್ರೆ ಡಿಜಿಟಲ್ ರೆಗ್ಯುಲೇಷನ್ ಅನ್ನುವಂತಹ ಅಥಾರಿಟಿಯನ್ನ ಕೊಟ್ಟಿದೆ. ಈ ಡಿಜಿಟಲ್ ಮೀಡಿಯಾದಲ್ಲಿ ಬರುವಂತಹ ಹೇಟ್ ಸ್ಪೀಚಿನ ಕಂಟೆಂಟ್ಗಳನ್ನ ಬ್ಲಾಕ್ ಮಾಡುವಂತಹ ರೈಟ್ಸ್ ನ ಸ್ಟೇಟ್ ಗವರ್ಮೆಂಟ್ ಗೆ ಕೊಟ್ಟಿದೆ ಈ ಬಿಲ್ಲು. ಸೊ ಸ್ಟೇಟ್ ಗವರ್ಮೆಂಟ್ ಗೆ ಇನ್ಮೇಲೆ ಆನ್ಲೈನ್ ಅಲ್ಲಿ ಬರುವಂತಹ ಹೇಟ್ ಸ್ಪೀಚ್ ಕಂಟೆಂಟ್ ಗಳನ್ನ ಬ್ಲಾಕ್ ಅಥವಾ ರಿಮೂವ್ ಮಾಡುವಂತಹ ಅರ್ಹತೆ ಇರುತ್ತೆ ಅಂತ ಆಯ್ತು. ನೆಕ್ಸ್ಟ್ ಸ್ಟ್ರಿಕ್ಟ್ ಪೆನಾಲ್ಟಿಯನ್ನ ತಗೊಬಂದಿದೆ. ಯಾವುದಕ್ಕೆ ಸ್ಟ್ರಿಕ್ಟ್ ಪೆನಾಲ್ಟೀಸ್ ಅಂತ ಹೇಳಿದ್ರೆ, ಯಾರು ಹೇಟ್ ಸ್ಪೀಚ್ ನ ಪ್ರಮೋಟ್ ಮಾಡ್ತಾರೆ ಅವ್ರಿಗೆ ಸ್ಟ್ರಿಕ್ಟ್ ಪೆನಾಲ್ಟಿ ಇರುತ್ತೆ. ಮೊದಲನೇದಾಗಿ ಫಸ್ಟ್ ಟೈಮ್ ಏನಾದ್ರು ಅಫೆನ್ಸ್ ಮಾಡಿದ್ರೆ 1 ರಿಂದ 7 ವರ್ಷ ಜೈಲ್ ಶಿಕ್ಷೆ ಇರುತ್ತೆ. ನಂತರ 50,000 ತನಕ ಫೈನ್ ಇರುತ್ತೆ. ಇಫ್ ಇನ್ ಕೇಸ್ ಒಂದಕ್ಕಿಂತ ಹೆಚ್ಚು ಬಾರಿ ಮಲ್ಟಿಪಲ್ ಟೈಮ್ಸ್ ಏನಾದ್ರು ಹೇಟ್ ಸ್ಪೀಚ್ ನ ಪ್ರಮೋಟ್ ಮಾಡ್ತಿದ್ದಾರೆ, ರಿಪೀಟೆಡ್ ಟೈಮ್ಸ್ ಅಂತ ಹೇಳಿದ್ರೆ 2 ರಿಂದ 10 ವರ್ಷ ಜೈಲ್ ಶಿಕ್ಷೆ ಇರುತ್ತೆ, 1 ಲಕ್ಷದ ತನಕ ಫೈನ್ ಇರುತ್ತೆ ಅಂತ ಹೇಳಲಾಗ್ತಿದೆ. ನಂತರ ಕಾಗ್ನಿಸಿಬಲ್ ಅಂಡ್ ನಾನ್ ಬೇಲೇಬಲ್ ಅಫೆನ್ಸ್ ಬಗ್ಗೆ ಕೂಡ ಈ ಬಿಲ್ಲಿನಲ್ಲಿ ಹೇಳಿದ್ದಾರೆ. ಕಾಗ್ನಿಸಿಬಲ್ ಹಾಗೂ ನಾನ್ ಬೇಲೇಬಲ್ ಅಫೆನ್ಸ್ ನ ಫಸ್ಟ್ ಕ್ಲಾಸ್ ಜುಡಿಷಿಯಲ್ ಮೆಜಿಸ್ಟ್ರೇಟರ್ ಹತ್ರನೇ ಟ್ರಯಲೇಬಲ್ ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗೆಯೇ ವಿಕ್ಟಿಮ್ ರೈಟ್ಸ್ ಬಗ್ಗೆ ಕೂಡ ಇಲ್ಲಿ ನಾವು ನೋಡ್ಬೋದಾಗತ್ತೆ. ಅಂದ್ರೆ ಯಾವುದೇ ರೀತಿಯಾದಂತಹ ವಿಕ್ಟಿಮ್ಸ್ ಗೆ ಪನಿಷ್ಮೆಂಟ್ ಏನಾದ್ರೂ ಇದ್ರೆ ಅದು ಜಸ್ಟಿಸ್ ಆಗಿ ಕೊಡ್ಬೇಕಾಗತ್ತೆ. ಅಂಡ್ ಇದರಲ್ಲಿ ಎಕ್ಸೆಂಪ್ಟೆಡ್ ಏನು ಅಂತ ಹೇಳಿದ್ರೆ ಪಬ್ಲಿಕ್ ಗುಡ್, ಅಂದ್ರೆ ಬುಕ್ ಆಗಿ ಆರ್ಟ್, ಪಾಂಪ್ಲೆಟ್ಸ್ ಈ ರೀತಿಯಾದಂತದ್ದು ಇರುತ್ತಲ್ವಾ, ಇದನ್ನ ಈ ಒಂದು ಪರ್ಟಿಕ್ಯುಲರ್ ಬಿಲ್ ನಿಂದ ಎಕ್ಸೆಂಪ್ಟ್ ನ ಮಾಡಲಾಗಿದೆ. ಸೊ ಇದಿಷ್ಟು ಹೇಟ್ ಬಿಲ್ ನ ಬಗ್ಗೆ. ಈಗ ಕರ್ನಾಟಕ ತಂದಿರುವಂತಹ ಬಿಲ್ಲಿನಲ್ಲಿ ಇರುವಂತಹ ಪ್ರಾವಿಷನ್ಸ್ ಅಂತ ಹೇಳ್ಬೋದಾಗತ್ತೆ. ಸೊ ಇದರಲ್ಲಿ ಮೇನ್ಸ್ ಅಲ್ಲಿ ನಮ್ಗೆ ಹೇಟ್ ಬಿಲ್ ಅಂದ್ರೆ ಏನು, ಹೇಟ್ ಬಿಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇಲ್ಲಿ ತನಕ ಗವರ್ಮೆಂಟ್ಸ್ ಗಳು, ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗವರ್ಮೆಂಟ್ ಗಳಾಗಿರ್ಬೋದು, ಯಾವ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತಗೊಬಂದಿದ್ದಾರೆ. ಅಂಡ್ ಅದರಲ್ಲಿ ನೀವೇನಾದ್ರೂ UPSC ಅಲ್ಲಿ ಈ ಕ್ವಶನ್ ನ ಕೇಳಿದ್ರೆ ಕರ್ನಾಟಕ ಗವರ್ಮೆಂಟ್ ತಂದಿರುವಂತಹ ಸ್ಟೆಪ್ ವೆಲ್ಕಮಿಂಗ್ ಸ್ಟೆಪ್ ಅಂತಾನೆ ಹೇಳ್ಬಿಟ್ಟು ಕನ್ಕ್ಲೂಡ್ ನ ಮಾಡಬಹುದಾಗತ್ತೆ. ಅಂದ್ರೆ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ತರಾನೇ ಬೇರೆ ಬೇರೆ ಸ್ಟೇಟ್ಸ್ ಗಳಲ್ಲೂ ಕೂಡ ಈ ರೀತಿಯಾದಂತಹ ಹೇಟ್ ಸ್ಪೀಚ್ ಗೋಸ್ಕರ ಲೀಗಲ್ ಪ್ರೊವಿಷನ್ಸ್ ಗಳನ್ನ ತಗೊಂಡ್ಬರ್ಬೇಕು, ಸ್ಪೆಷಲ್ ಕೇರ್ ಅನ್ನ ತರಬೇಕು ಅಂತ ಹೇಳ್ಬಿಟ್ಟು ಬರೆದ್ರೆ ಇನ್ನು ಕೂಡ ಎಕ್ಸ್ಟ್ರಾ ಅಡಿಷನಲ್ ಅಥವಾ ವ್ಯಾಲ್ಯೂ ಆಡೆಡ್ ನೋಟ್ ಆಗಿ ಅದನ್ನ ನೋಡ್ಬೋದಾಗತ್ತೆ. ಇನ್ನ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಕ್ವಶನ್ ನಾವು ನೋಡೋಣ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ with reference to the legal framework surrounding hate speech in India and the proposed Karnataka Bill 2025, consider the following. So, first one, the Bharatiya Nyaya Sanhita contain a specific section that defines hate speech as a distinct criminal offense ಅಂತ ಇದೆ. ಆಗ್ಲೇನೆ ಹೇಳಿದೆ ಯಾವುದ್ರಲ್ಲಿ ಹೇಟ್ ಸ್ಪೀಚ್ ಅಂತ ಮೆನ್ಷನ್ ಮಾಡಿರೋದು, ಒಂದು ನಾವು ಕರ್ನಾಟಕದಲ್ಲಿ ತಂದಿರುವಂತಹ ಬಿಲ್ಲಿನಲ್ಲಿ, ಹಾಗೆಯೇ ಲಾ ಕಮಿಷನ್ ಅಲ್ಲಿ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಎಲಿಮಿನೇಟ್ ಮಾಡ್ತೀವಿ. ಫಸ್ಟ್ ಆಪ್ಷನ್ ಎಲಿಮಿನೇಟ್ ಮಾಡಿದ್ರೆ ವಿಲ್ ಎಂಡ್ ಅಪ್ ವಿತ್ ಆಪ್ಷನ್ 3, ದಟ್ ಇಸ್ ಬಿ ಓನ್ಲಿ. ದಟ್ ಇಸ್ ಬಿ 3 ಓನ್ಲಿ ಆನ್ಸರ್. ಬಟ್ ಎರಡೂನ್ನ ನೋಡೋಣ ಯಾಕೆ ಅದು ರಾಂಗ್ ಅಂತ ಹೇಳಿ ಗೊತ್ತಾಗುತ್ತೆ. ದ ಸುಪ್ರೀಂ ಕೋರ್ಟ್ ಇನ್ ದ ಶ್ರೇಯಾ ಸಿಂಗಲ್ ಕೇಸ್ upheld validity of section 66A of the IT Act to regulate the online speech ಅಂತ ಕೊಟ್ಟಿದ್ದಾರೆ. ಇದು ಕೂಡ ರಾಂಗ್. ಬಿಕಾಸ್ ಇಲ್ಲಿ ಈ ಒಂದು ಕೇಸಲ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದೆ. ನೆಕ್ಸ್ಟ್ ಥರ್ಡ್ ಒನ್, ದ ಪ್ರಪೋಸ್ಡ್ ಕರ್ನಾಟಕ ಬಿಲ್ ಇಂಟ್ರೊಡ್ಯೂಸಸ್ ದ ಪ್ರಿನ್ಸಿಪಲ್ ಆಫ್ ಕಲೆಕ್ಟಿವ್ ಲಿಯಾಬಿಲಿಟಿ ಫಾರ್ ಆರ್ಗನೈಸೇಷನ್ ಇನ್ವಾಲ್ವ್ಡ್ ಇನ್ ಹೇಟ್ ಸ್ಪೀಚ್. ಕರೆಕ್ಟ್. ಹೇಟ್ ಸ್ಪೀಚ್ ಗೆ ಮೊದಲ ಬಾರಿ ಕಲೆಕ್ಟಿವ್ ಲಿಯಾಬಿಲಿಟಿ ಅನ್ನೋದನ್ನ ಮೆನ್ಷನ್ ಮಾಡಿದೆ. ಸೊ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಬಿ, ದಟ್ ಇಸ್ 3 ಓನ್ಲಿ ಕರೆಕ್ಟ್ ಆದಂತಹ ಉತ್ತರ ಆಗುತ್ತೆ. ಸೊ ಇದಿಷ್ಟು ಈಗ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ತಂದಿರುವಂತಹ ಬಿಲ್ಲಿನ ಬಗ್ಗೆ. ಇದೇ ರೀತಿಯಾದಂತಹ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.